ಟ್ರಂಪ್ ಹುಚ್ಚುತನಕ್ಕೆ ಬ್ರೇಕ್ ಹಾಕೋದು ಯಾರು ಮತ್ತು ಯಾವಾಗ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಕೆಮ್ಮಿದ್ರು ಟ್ಯಾರಿಫ್ ಜಾಸ್ತಿ, ಏನಾದ್ರೂ ಮಾತಾಡಿದ್ರೆ ಟ್ಯಾರಿಫ್ ಜಾಸ್ತಿ, ಈ ರೀತಿ ಬಿಹೇವಿಯರ್ ಇಟ್ಕೊಂಡಿದ್ದಂತ ಟ್ರಂಪ್ಗೆ ತನ್ನದೇ ದೇಶದ ಸುಪ್ರೀಂ ಕೋರ್ಟ್ ಛಾಟಿ ಬೀಸುತ್ತೆ ಅಂತ ಟ್ರಂಪ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಭಾರತಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ಟಿರೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್. ಒಂದು ಕಡೆ ಯಾವ ರೀತಿ ಮೊದಲು 50% ಸುಂಕ, ಬಳಿಕ 25%ಗೆ ಕಡಿಮೆ ಆಯಿತು. ನಿನ್ನೆವರೆಗೆ 18% ಇತ್ತು, ಇವತ್ತಿನಿಂದ 10% ಸುಂಕ, 10% ಟ್ಯಾರಿಫ್. ವ್ಯಾಪಾರ ಕಾಯ್ದೆಯ ಸೆಕ್ಷನ್ 122 ಅಡಿ ಸುಂಕವನ್ನ ಇಳಿಸಲಾಗಿದೆ. ಎಲ್ಲಾ ದೇಶಗಳ ಮೇಲಿನ ಸುಂಕ 10% ಇಳಿಸಿರುವಂತದ್ದು ಟ್ರಂಪ್ ಸಾಹೇಬರು. ಸುಪ್ರೀಂ ಕೋರ್ಟ್ ಅವರು ಸರಿಯಾಗಿ ಕೊಟ್ಟಿದ್ದಾರೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಫೆಬ್ರವರಿ 24ರಿಂದ ಈ ಹೊಸ ಆದೇಶ ಜಾರಿಗೆ ಬರಲಿಕ್ಕಿದೆ. ಅಮೆರಿಕಕ್ಕೆ ಭಾರತದಿಂದ ಹೋಗುವಂತ ಸರಕುಗಳ ಮೇಲೆ 10% ಸುಂಕ, ಅಮೆರಿಕಕ್ಕೆ ರಫ್ತಾಗುವ ಕೆಲವು ನಿರ್ಣಾಯಕ ಖನಿಜಗಳು, ಅಮೆರಿಕನ್ ಕರೆನ್ಸಿಯಲ್ಲಿ ಬಳಸುವ ವಿಶೇಷ ಲೋಹ, ಚಿನ್ನದ ಜೊತೆಗೆ ಬಳಸುವಂತಹ ಲೋಹಗಳು, ಇಂಧನ ಉತ್ಪನ್ನಗಳು, ಅಮೆರಿಕದಲ್ಲಿ ಬೆಳೆಯೋದಕ್ಕೆ ಆಗದ, ಗಣಿಗಾರಿಕೆ ಮಾಡೋದಕ್ಕೆ ಆಗದಂತಹ, ಅಮೆರಿಕದ ರೀತಿಯಲ್ಲಿ ಉತ್ಪಾದಿಸುವುದಕ್ಕೆ ಸಾಧ್ಯವಾಗದಂತಹ, ಅಮೆರಿಕದ ಗಣಿಗಳಲ್ಲಿ ಸಿಗದಂತಹ ನೈಸರ್ಗಿಕ ಸಂಪನ್ಮೂಲಗಳು, ರಸಗೊಬ್ಬರಗಳಿಗೂ ಕೂಡ ಸುಂಕ ವಿನಾಯಿತಿಯನ್ನ ಅಮೆರಿಕ ನೀಡಿರುವಂತದ್ದು ಬಹಳ ಗಮನಾರ್ಹ ಮತ್ತು ಮುಖ್ಯವಾದಂತಹ ವಿಷಯ. ಎಲೆಕ್ಟ್ರಾನಿಕ್ಸ್, ಟೊಮ್ಯಾಟೊ, ಕಿತ್ತಳೆ ಸೇರಿದಂತೆ ಕೃಷಿ ಉತ್ಪನ್ನಗಳು, ಔಷಧೀಯ ಪದಾರ್ಥಗಳು, ಈ ಎಲ್ಲ ಉತ್ಪನ್ನಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಪ್ರಯಾಣಿಕ ವಾಹನಗಳು, ಕೆಲವು ಲಘು ಟ್ರಕ್ಗಳು, ಬಸ್ಗಳು, ಮಧ್ಯಮ ಮತ್ತು ಭಾರಿ ವಾಹನಗಳು, ಬಿಡಿಭಾಗಗಳು, ವೈಮಾನಿಕ ಉತ್ಪನ್ನಗಳು, ಪುಸ್ತಕಗಳಿಗೆ ಶುಲ್ಕ ವಿನಾಯಿತಿ ಸಿಕ್ಕಿದೆ. ಕಾರಣ ಅಮೆರಿಕ ಸುಪ್ರೀಂ ಕೋರ್ಟ್ ಈ ರೀತಿ ಟ್ಯಾರಿಫ್ ಅನ್ನ ಏರಿಸೋದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಂತೆ ಅಣ್ಣವರು ಮೆತ್ತಗಾಗಿ 10%ಗೆ ಇಳಿಕೆ ಮಾಡಿದ್ದಾರೆ. ಟ್ರಂಪ್ ಹುಚ್ಚುತನಕ್ಕೆ ಬ್ರೇಕ್ ಹಾಕೋದು ಯಾರು ಮತ್ತು ಯಾವಾಗ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಕೆಮ್ಮಿದ್ರು ಟ್ಯಾರಿಫ್ ಜಾಸ್ತಿ, ಏನಾದ್ರೂ ಮಾತಾಡಿದ್ರೆ ಟ್ಯಾರಿಫ್ ಜಾಸ್ತಿ, ಈ ರೀತಿ ಬಿಹೇವಿಯರ್ ಇಟ್ಕೊಂಡಿದ್ದಂತ ಟ್ರಂಪ್ಗೆ ತನ್ನದೇ ದೇಶದ ಸುಪ್ರೀಂ ಕೋರ್ಟ್ ಛಾಟಿ ಬೀಸುತ್ತೆ ಅಂತ ಟ್ರಂಪ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಭಾರತಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ಟಿರೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್. ಒಂದು ಕಡೆ ಯಾವ ರೀತಿ ಮೊದಲು 50% ಸುಂಕ, ಬಳಿಕ 25%ಗೆ ಕಡಿಮೆ ಆಯಿತು. ನಿನ್ನೆವರೆಗೆ 18% ಇತ್ತು, ಇವತ್ತಿನಿಂದ 10% ಸುಂಕ, 10% ಟ್ಯಾರಿಫ್. ವ್ಯಾಪಾರ ಕಾಯ್ದೆಯ ಸೆಕ್ಷನ್ 122 ಅಡಿ ಸುಂಕವನ್ನ ಇಳಿಸಲಾಗಿದೆ. ಎಲ್ಲಾ ದೇಶಗಳ ಮೇಲಿನ ಸುಂಕ 10% ಇಳಿಸಿರುವಂತದ್ದು ಟ್ರಂಪ್ ಸಾಹೇಬರು. ಸುಪ್ರೀಂ ಕೋರ್ಟ್ ಅವರು ಸರಿಯಾಗಿ ಕೊಟ್ಟಿದ್ದಾರೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಫೆಬ್ರವರಿ 24ರಿಂದ ಈ ಹೊಸ ಆದೇಶ ಜಾರಿಗೆ ಬರಲಿಕ್ಕಿದೆ. ಅಮೆರಿಕಕ್ಕೆ ಭಾರತದಿಂದ ಹೋಗುವಂತ ಸರಕುಗಳ ಮೇಲೆ 10% ಸುಂಕ, ಅಮೆರಿಕಕ್ಕೆ ರಫ್ತಾಗುವ ಕೆಲವು ನಿರ್ಣಾಯಕ ಖನಿಜಗಳು, ಅಮೆರಿಕನ್ ಕರೆನ್ಸಿಯಲ್ಲಿ ಬಳಸುವ ವಿಶೇಷ ಲೋಹ, ಚಿನ್ನದ ಜೊತೆಗೆ ಬಳಸುವಂತಹ ಲೋಹಗಳು, ಇಂಧನ ಉತ್ಪನ್ನಗಳು, ಅಮೆರಿಕದಲ್ಲಿ ಬೆಳೆಯೋದಕ್ಕೆ ಆಗದ, ಗಣಿಗಾರಿಕೆ ಮಾಡೋದಕ್ಕೆ ಆಗದಂತಹ, ಅಮೆರಿಕದ ರೀತಿಯಲ್ಲಿ ಉತ್ಪಾದಿಸುವುದಕ್ಕೆ ಸಾಧ್ಯವಾಗದಂತಹ, ಅಮೆರಿಕದ ಗಣಿಗಳಲ್ಲಿ ಸಿಗದಂತಹ ನೈಸರ್ಗಿಕ ಸಂಪನ್ಮೂಲಗಳು, ರಸಗೊಬ್ಬರಗಳಿಗೂ ಕೂಡ ಸುಂಕ ವಿನಾಯಿತಿಯನ್ನ ಅಮೆರಿಕ ನೀಡಿರುವಂತದ್ದು ಬಹಳ ಗಮನಾರ್ಹ ಮತ್ತು ಮುಖ್ಯವಾದಂತಹ ವಿಷಯ. ಎಲೆಕ್ಟ್ರಾನಿಕ್ಸ್, ಟೊಮ್ಯಾಟೊ, ಕಿತ್ತಳೆ ಸೇರಿದಂತೆ ಕೃಷಿ ಉತ್ಪನ್ನಗಳು, ಔಷಧೀಯ ಪದಾರ್ಥಗಳು, ಈ ಎಲ್ಲ ಉತ್ಪನ್ನಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಪ್ರಯಾಣಿಕ ವಾಹನಗಳು, ಕೆಲವು ಲಘು ಟ್ರಕ್ಗಳು, ಬಸ್ಗಳು, ಮಧ್ಯಮ ಮತ್ತು ಭಾರಿ ವಾಹನಗಳು, ಬಿಡಿಭಾಗಗಳು, ವೈಮಾನಿಕ ಉತ್ಪನ್ನಗಳು, ಪುಸ್ತಕಗಳಿಗೆ ಶುಲ್ಕ ವಿನಾಯಿತಿ ಸಿಕ್ಕಿದೆ. ಕಾರಣ ಅಮೆರಿಕ ಸುಪ್ರೀಂ ಕೋರ್ಟ್ ಈ ರೀತಿ ಟ್ಯಾರಿಫ್ ಅನ್ನ ಏರಿಸೋದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಂತೆ ಅಣ್ಣವರು ಮೆತ್ತಗಾಗಿ 10%ಗೆ ಇಳಿಕೆ ಮಾಡಿದ್ದಾರೆ. ಟ್ರಂಪ್ ಹುಚ್ಚುತನಕ್ಕೆ ಬ್ರೇಕ್ ಹಾಕೋದು ಯಾರು ಮತ್ತು ಯಾವಾಗ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಕೆಮ್ಮಿದ್ರು ಟ್ಯಾರಿಫ್ ಜಾಸ್ತಿ, ಏನಾದ್ರೂ ಮಾತಾಡಿದ್ರೆ ಟ್ಯಾರಿಫ್ ಜಾಸ್ತಿ, ಈ ರೀತಿ ಬಿಹೇವಿಯರ್ ಇಟ್ಕೊಂಡಿದ್ದಂತ ಟ್ರಂಪ್ಗೆ ತನ್ನದೇ ದೇಶದ ಸುಪ್ರೀಂ ಕೋರ್ಟ್
ಛಾಟಿ ಬೀಸುತ್ತೆ ಅಂತ ಟ್ರಂಪ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಭಾರತಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ಟಿರೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಒಂದು ಕಡೆ. ಯಾವ ರೀತಿ? ಮೊದಲು 50% ಸುಂಕ, ಬಳಿಕ 25%ಗೆ ಕಡಿಮೆ ಆಯಿತು. ನಿನ್ನೆವರೆಗೆ 18% ಇತ್ತು. ಇವತ್ತಿನಿಂದ 10% ಸುಂಕ, 10% ಟ್ಯಾರಿಫ್. ವ್ಯಾಪಾರ ಕಾಯ್ದೆಯ ಸೆಕ್ಷನ್ 122ರ ಅಡಿ ಸುಂಕವನ್ನ ಇಳಿಸಲಾಗಿದೆ. ಎಲ್ಲಾ ದೇಶಗಳ ಮೇಲಿನ ಸುಂಕ 10% ಇಳಿಸಿರುವಂತದ್ದು ಟ್ರಂಪ್ ಸಾಹೇಬರು. ಸುಪ್ರೀಂ ಕೋರ್ಟ್ ಅವರು ಸರಿಯಾಗಿ ಕೊಟ್ಟಿದ್ದಾರೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಫೆಬ್ರವರಿ 24ರಿಂದ ಈ ಹೊಸ ಆದೇಶ ಜಾರಿಗೆ ಬರಲಿಕ್ಕಿದೆ. ಅಮೆರಿಕಕ್ಕೆ ಭಾರತದಿಂದ ಹೋಗುವಂತ ಸರಕುಗಳ ಮೇಲೆ 10% ಸುಂಕ. ಅಮೆರಿಕಕ್ಕೆ ರಫ್ತಾಗುವ ಕೆಲವು ನಿರ್ಣಾಯಕ ಖನಿಜಗಳು, ಅಮೆರಿಕನ್ ಕರೆನ್ಸಿಯಲ್ಲಿ ಬಳಸುವ ವಿಶೇಷ ಲೋಹ, ಚಿನ್ನದ ಜೊತೆಗೆ ಬಳಸುವಂತಹ ಲೋಹಗಳು, ಇಂಧನ ಉತ್ಪನ್ನಗಳು, ಅಮೆರಿಕದಲ್ಲಿ ಬೆಳೆಯೋದಕ್ಕೆ ಆಗದ, ಗಣಿಗಾರಿಕೆ ಮಾಡೋದಕ್ಕೆ ಆಗದಂತಹ, ಅಮೆರಿಕದ ರೀತಿಯಲ್ಲಿ ಉತ್ಪಾದಿಸುವುದಕ್ಕೆ ಸಾಧ್ಯವಾಗದಂತಹ, ಅಮೆರಿಕದ ಗಣಿಗಳಲ್ಲಿ ಸಿಗದಂತಹ ನೈಸರ್ಗಿಕ ಸಂಪನ್ಮೂಲಗಳು, ರಸಗೊಬ್ಬರಗಳಿಗೂ ಕೂಡ ಸುಂಕ ವಿನಾಯಿತಿಯನ್ನ ಅಮೆರಿಕ ನೀಡಿರುವಂತದ್ದು ಬಹಳ ಗಮನಾರ್ಹ ಮತ್ತು ಮುಖ್ಯವಾದಂತಹ ವಿಷಯ. ಎಲೆಕ್ಟ್ರಾನಿಕ್ಸ್, ಟೊಮ್ಯಾಟೊ, ಕಿತ್ತಳೆ ಸೇರಿದಂತೆ ಕೃಷಿ ಉತ್ಪನ್ನಗಳು, ಔಷಧೀಯ ಪದಾರ್ಥಗಳು, ಈ ಎಲ್ಲ ಉತ್ಪನ್ನಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಪ್ರಯಾಣಿಕ ವಾಹನಗಳು, ಕೆಲವು ಲಘು ಟ್ರಕ್ಗಳು, ಬಸ್ಗಳು, ಮಧ್ಯಮ ಮತ್ತು ಭಾರಿ ವಾಹನಗಳು, ಬಿಡಿಭಾಗಗಳು, ವೈಮಾನಿಕ ಉತ್ಪನ್ನಗಳು, ಪುಸ್ತಕಗಳಿಗೆ ಶುಲ್ಕ ವಿನಾಯಿತಿ ಸಿಕ್ಕಿದೆ. ಕಾರಣ ಅಮೆರಿಕ ಸುಪ್ರೀಂ ಕೋರ್ಟ್ ಈ ರೀತಿ ಟ್ಯಾರಿಫ್ ಅನ್ನ ಏರಿಸೋದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಂತೆ ಅಣ್ಣವರು ಮೆತ್ತಗಾಗಿ 10%ಗೆ ಇಳಿಕೆ ಮಾಡಿದ್ದಾರೆ. ಟ್ರಂಪ್ ಹುಚ್ಚುತನಕ್ಕೆ ಬ್ರೇಕ್ ಹಾಕೋದು ಯಾರು ಮತ್ತು ಯಾವಾಗ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಕೆಮ್ಮಿದ್ರು ಟ್ಯಾರಿಫ್ ಜಾಸ್ತಿ, ಏನಾದ್ರೂ ಮಾತಾಡಿದ್ರೆ ಟ್ಯಾರಿಫ್ ಜಾಸ್ತಿ, ಈ ರೀತಿ ಬಿಹೇವಿಯರ್ ಇಟ್ಕೊಂಡಿದ್ದಂತ ಟ್ರಂಪ್ಗೆ ತನ್ನದೇ ದೇಶದ ಸುಪ್ರೀಂ ಕೋರ್ಟ್ ಛಾಟಿ ಬೀಸುತ್ತೆ ಅಂತ ಟ್ರಂಪ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಭಾರತಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ಟಿರೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಒಂದು ಕಡೆ. ಯಾವ ರೀತಿ? ಮೊದಲು 50% ಸುಂಕ, ಬಳಿಕ 25%ಗೆ ಕಡಿಮೆ ಆಯಿತು. ನಿನ್ನೆವರೆಗೆ 18% ಇತ್ತು. ಇವತ್ತಿನಿಂದ 10% ಸುಂಕ, 10% ಟ್ಯಾರಿಫ್. ವ್ಯಾಪಾರ ಕಾಯ್ದೆಯ ಸೆಕ್ಷನ್ 122ರ ಅಡಿ ಸುಂಕವನ್ನ ಇಳಿಸಲಾಗಿದೆ. ಎಲ್ಲಾ ದೇಶಗಳ ಮೇಲಿನ ಸುಂಕ 10% ಇಳಿಸಿರುವಂತದ್ದು ಟ್ರಂಪ್ ಸಾಹೇಬರು. ಸುಪ್ರೀಂ ಕೋರ್ಟ್ ಅವರು ಸರಿಯಾಗಿ ಕೊಟ್ಟಿದ್ದಾರೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಫೆಬ್ರವರಿ 24ರಿಂದ ಈ ಹೊಸ ಆದೇಶ ಜಾರಿಗೆ ಬರಲಿಕ್ಕಿದೆ. ಅಮೆರಿಕಕ್ಕೆ ಭಾರತದಿಂದ ಹೋಗುವಂತ ಸರಕುಗಳ ಮೇಲೆ 10% ಸುಂಕ. ಅಮೆರಿಕಕ್ಕೆ ರಫ್ತಾಗುವ ಕೆಲವು ನಿರ್ಣಾಯಕ ಖನಿಜಗಳು, ಅಮೆರಿಕನ್ ಕರೆನ್ಸಿಯಲ್ಲಿ ಬಳಸುವ ವಿಶೇಷ ಲೋಹ, ಚಿನ್ನದ ಜೊತೆಗೆ ಬಳಸುವಂತಹ ಲೋಹಗಳು, ಇಂಧನ ಉತ್ಪನ್ನಗಳು, ಅಮೆರಿಕದಲ್ಲಿ ಬೆಳೆಯೋದಕ್ಕೆ ಆಗದ, ಗಣಿಗಾರಿಕೆ ಮಾಡೋದಕ್ಕೆ ಆಗದಂತಹ, ಅಮೆರಿಕದ ರೀತಿಯಲ್ಲಿ ಉತ್ಪಾದಿಸುವುದಕ್ಕೆ ಸಾಧ್ಯವಾಗದಂತಹ, ಅಮೆರಿಕದ ಗಣಿಗಳಲ್ಲಿ ಸಿಗದಂತಹ ನೈಸರ್ಗಿಕ ಸಂಪನ್ಮೂಲಗಳು, ರಸಗೊಬ್ಬರಗಳಿಗೂ ಕೂಡ ಸುಂಕ ವಿನಾಯಿತಿಯನ್ನ ಅಮೆರಿಕ ನೀಡಿರುವಂತದ್ದು ಬಹಳ ಗಮನಾರ್ಹ ಮತ್ತು ಮುಖ್ಯವಾದಂತಹ ವಿಷಯ. ಎಲೆಕ್ಟ್ರಾನಿಕ್ಸ್, ಟೊಮ್ಯಾಟೊ, ಕಿತ್ತಳೆ ಸೇರಿದಂತೆ ಕೃಷಿ ಉತ್ಪನ್ನಗಳು, ಔಷಧೀಯ ಪದಾರ್ಥಗಳು, ಈ ಎಲ್ಲ ಉತ್ಪನ್ನಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಪ್ರಯಾಣಿಕ ವಾಹನಗಳು, ಕೆಲವು ಲಘು ಟ್ರಕ್ಗಳು, ಬಸ್ಗಳು, ಮಧ್ಯಮ ಮತ್ತು ಭಾರಿ ವಾಹನಗಳು, ಬಿಡಿಭಾಗಗಳು, ವೈಮಾನಿಕ ಉತ್ಪನ್ನಗಳು, ಪುಸ್ತಕಗಳಿಗೆ ಶುಲ್ಕ ವಿನಾಯಿತಿ ಸಿಕ್ಕಿದೆ. ಕಾರಣ ಅಮೆರಿಕ ಸುಪ್ರೀಂ ಕೋರ್ಟ್ ಈ ರೀತಿ ಟ್ಯಾರಿಫ್ ಅನ್ನ ಏರಿಸೋದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಂತೆ ಅಣ್ಣವರು ಮೆತ್ತಗಾಗಿ 10%ಗೆ ಇಳಿಕೆ ಮಾಡಿದ್ದಾರೆ.